ಈಗಾಗಲೇ ನಾವು ರಾಯಚೂರು ಬಗ್ಗೆ ಹೇಳ್ತಾ ಇದ್ವಿ. ಪ್ರಯಾಣಿಕರು ಯಾವ ರೀತಿ ಪರದಾಡ್ತಾ ಇದ್ರು, ಜೊತೆಗೆ ಪ್ರಯಾಣಿಕರು ಹಾಗೂ ಸಾರಿಗೆ ನೌಕರರ ಮಧ್ಯೆ ಯಾವ ರೀತಿ ವಾಗ್ವಾದ ನಡೀತಾ ಇತ್ತು ಅಂತ. ಈಗಾಗಲೇ ಕೊಪ್ಪಳದಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಪ್ಪಳದಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ರೋಡ್ಗೆ ಇಳಿಯದ ಸಾರಿಗೆ ಬಸ್ಗಳು, ಯಾವುದೇ ಬಸ್ಗಳು ಓಡಾಡ್ತಾ ಇಲ್ಲ. ಬಸ್ಗಳನ್ನ ನಿಲ್ದಾಣದಲ್ಲೇ ನಿಲ್ಲಿಸಿದ್ದಾರೆ ಡ್ರೈವರ್ಸ್ಗಳು. ಅನಿರ್ದಿಷ್ಟಾವಧಿ ಮುಷ್ಕರದ ಪೋಸ್ಟರ್ ಡಿಸ್ಪ್ಲೇಯನ್ನು ಕೂಡ ಹಾಕಲಾಗಿದೆ. ಪೋಸ್ಟರ್ಗಳನ್ನ ತೆಗೆದು ಹಾಕಿದ್ದಾರೆ. ಸಾರಿಗೆ ಇಲಾಖೆಯಿಂದ ಪೋಸ್ಟರ್ ಅನ್ನ ಕಿತ್ತು ಹಾಕಿದ್ದಾರೆ. ಸಾರಿಗೆ ಇಲಾಖೆಯ ಪರ್ಮನೆಂಟ್ ಸ್ಟಾಫ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಪೋಸ್ಟರ್ ಅನ್ನ ಏನು ಹಾಕಿದ್ರು ಅದನ್ನೆಲ್ಲನೂ ಕೂಡ ಕಿತ್ತು ಎಸೆತಾ ಇದ್ದಾರೆ. ಸಾಕಷ್ಟು ಕಡೆ ಈಗಾಗಲೇ ಮುಷ್ಕರದ ಬಿಸಿ ಕೂಡ ತಟ್ಟಿದೆ. ಕೆಲವು ಬಸ್ಗಳಲ್ಲೂ ಕೂಡ ಈಗಾಗಲೇ ಏನು ಡಿಸ್ಪ್ಲೇ ಬರ್ತಾ ಇತ್ತು, ಅಂದ್ರೆ ಯಾವ ಪ್ಲೇಸಿಗೆ ಈ ಬಸ್ಸು ಹೋಗುತ್ತೆ ಅನ್ನೋ ಡಿಸ್ಪ್ಲೇ ಬರ್ತಾ ಇತ್ತು, ಅದನ್ನ ತೆಗೆದು ಕೆಲವು ಸಾರಿಗೆ ನೌಕರರು ಈಗಾಗಲೇ ಒಂದು ಮುಷ್ಕರದ ಬೋರ್ಡ್ ಅನ್ನ ಕೂಡ ಹಾಕಿದ್ರು. ಇನ್ನು ಕೆಲವು ಕಡೆಯಲ್ಲಿ ಬಸ್ ಸ್ಟಾಪ್ ನಲ್ಲಿ ಮುಷ್ಕರದ ಪೋಸ್ಟರ್ ಅನ್ನ ಕೂಡ ಅಂಟಿಸಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ನಡೆಸ್ತೇವೆ, ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಮುಷ್ಕರವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಕೆಲವು ಸಾರಿಗೆ ನೌಕರರು ಒಂದು ಪೋಸ್ಟರ್ ಅನ್ನ ಹಾಕಿದ್ರು. ಅದನ್ನ ಇದೀಗ ಸಾರಿಗೆ ಇಲಾಖೆಯ ಕಾಯಂ ಸ್ಟಾಫ್ಗಳೇನಿದ್ದಾರೆ, ಸಿಬ್ಬಂದಿಗಳೇನಿದ್ದಾರೆ, ಅವರು ಅದನ್ನ ತೆರವು ಮಾಡ್ತಾ ಇದ್ದಾರೆ, ಅಂದ್ರೆ ತೆಗಿತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇರಬಹುದು ನೀವು ಕೂಡ, ಒಂದು ಕಂಬದ ಮೇಲೆ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಅದನ್ನ ನೀರಿನ ಮೂಲಕ ಆ ಪೋಸ್ಟರ್ ಅನ್ನ ತೆಗಿತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಬೆಳಿಗ್ಗೆಯಿಂದಲೂ ಕೂಡ ಬಸ್ಗಳು ನಿಂತಲ್ಲೇ ನಿಂತಿವೆ. ಯಾವುದೇ ಸಾರಿಗೆ ನೌಕರರು ತಮ್ಮ ಕೆಲಸಕ್ಕೆ ಹಾಜರಾಗಿಲ್ಲ, ಕೆಲಸವನ್ನ ಮಾಡ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲೂ ಕೂಡ